ಕನ್ನಡದಲ್ಲಿ ಯಾರು ಕನ್ನಡ ಬರೋಲ್ವಾ? ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ. ಬನ್ನಿ ಇಲ್ಲಿ ಒಂದು ನಿಮಿಷ, ಎಲ್ಲೋ ಹೊಡೆ ಬನ್ನಿ ಇಲ್ಲಿ. ಸೊ ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲ್. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಬ್ರೋಟಾಕ್ಸ್ ಚಂದನಿ. ಇವತ್ತು ನಾನು ಬಂದಿರೋದು ಕಮರ್ಷಿಯಲ್ ಸ್ಟ್ರೀಟಿಗೆ. ಇಲ್ಲಿರೋ ಜನರ ಹತ್ರ ಹೋಗಿ ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಆ ಕ್ವಶನ್ಸಿಗೆ ಏನೇನು ಉತ್ತರ ಕೊಡ್ತಾರೆ ಕೇಳೋಣ, ಹಂಗೆ ಮಜಾ ಮಾಡೋಣ ಬನ್ನಿ. ನಾನು ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಇವತ್ತು ಬಂದ್ಬಿಟ್ಟು ನಾನು ಇಲ್ಲಿರೋ ಜನರಿಗೆ ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ನಿಮಗೂ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಮ್ಯಾಮ್. ಓಕೆ, ನಿಮ್ಮ ಪ್ರಕಾರ ಬಾಯ್ಸಲ್ಲಿ ಕ್ಯಾರೆಕ್ಟರ್ಸ್ ನೋಡಿರ್ತೀರಾ ನೀವು ಅಲ್ಲಿ ಬೇರೆ ಕಡೆ ಅಲ್ಲಿ ಇಲ್ಲಿ. ಸೊ ಅದರಲ್ಲಿ ನಿಮ್ಮ ಪ್ರಕಾರ ರೆಡ್ ಫ್ಲಾಗ್ ಯಾವುದು, ಗ್ರೀನ್ ಫ್ಲಾಗ್ ಯಾವುದು ಮ್ಯಾಮ್? ನಮ್ಗೆ ಯಾರು ಬಾಯ್ಸ್ ಫ್ರೆಂಡ್ಸ್ ಅಲ್ಲ, ಬಾಯ್ಸ್ ಅಷ್ಟೇ ಮ್ಯಾಮ್, ಯಾರು ಪರಿಚಯ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಏನಾದರೂ ಒಪಿನಿಯನ್ಸ್ ಏನಾದರೂ ಅದ್ರ ಬಗ್ಗೆ, ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಮ್ಯಾಮ್? ಇಟ್ಸ್ ವೆರಿ ನ್ಯೂ ಕಾನ್ಸೆಪ್ಟ್ ಫಾರ್ ಮಿ, ಐ ಡೋಂಟ್ ನೋ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ತೇಲಾಡುತ್ತಾ ಫಾಲಿಂಗ್ ಇನ್ ಲವ್. ಎರಡು ನಿಮಿಷ, ನಾನು ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ಸೊ ಇವತ್ತು ಬಂದು ನಾನು ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ಜನ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಸೊ ನೀವು ಅದಕ್ಕೆ ಆನ್ಸರ್ ಮಾಡ್ತೀರಾ ಬ್ರೋ? ಏನ್ ರಿಲೇಷನ್ಶಿಪ್ ಬ್ರೋ? ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ನಿಮ್ಗೆ ಏನು ಗೊತ್ತೋ ಅದ್ರ ಬಗ್ಗೆ ಆನ್ಸರ್ ಮಾಡಿ. ಓಕೆನಾ? ಇಲ್ಲ ಬ್ರೋ, ಆರಾಮಾಗಿ ಸಿಂಗಲ್ ಲೈಫೇ ಬೆಸ್ಟ್. ಯಾವತ್ತಾದ್ರೂ ನೀವು ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ಆ ಥರ ಒಂದು ಇದರಲ್ಲಿ ಯಾವತ್ತಾದ್ರು ಏನಿಲ್ಲ ಬ್ರೋ, 8ನೇ ಕ್ಲಾಸಲ್ಲಿ ಒಂದು 3 ವರ್ಷ ಇತ್ತಾ, ಅದಕ್ಕೆ ಸಾಕಾಗೋಯ್ತು. ಇನ್ನು ಯಾವ ಲವ್ ಬೇಡ, ಆರಾಮಾಗಿ ಸಿಂಗಲ್ ನೋಡ್ಕೊಂಡಿದ್ದು. ಇಲ್ಲಿ ಯಾರಾದ್ರೂ ಬಂದ್ರೆ ನೋಡ್ಕೊಂಡಿರೋದು ಬೆಸ್ಟ್. ಅದು ಏನು ಬ್ರೋ, ಒಬ್ಬ ಅಲ್ಲ ನ್ಯಾಯವಾಗಿ ಮಾಡಿದ್ರೆ ಒಬ್ಬನ್ ಮಾಡಬೇಕು, ಇಲ್ಲಾಂದ್ರೆ ಎಲ್ಲಾನು ಮಾಡ್ಕೊಂಡು ಅವ್ರ ಟೈಮ್ ಪಾಸ್ಗೆ ಒಬ್ಬರು ಬಂದ್ರೆ ಈ ಕಡೆ ಆಗ ಬಂದ್ರೆ ರೆಡ್ ಫ್ಲಾಗ್ ಅಂತಾರೆ. ಗ್ರೀನ್ ಫ್ಲಾಗ್ ಅಂದ್ರೆ ಅದೇನಿಲ್ಲ, ಲೈಕ್ ಲಾಯಲ್ ಆಗಿದ್ದು, ಲೈಕ್ ಅವ್ರ ಮಾತು ಕೇಳಿ ಅವ್ರ ಲೈಕ್ ಅವ್ರ ಬಾಯ್ ಫ್ರೆಂಡ್ ಹೆಂಗೆ ಸಜೆಸ್ಟ್ ಮಾಡ್ತಾರೆ ಹಂಗಿದ್ರೆ ಅದು ಗ್ರೀನ್ ಫ್ಲಾಗ್ ಅವ್ರ ಲೆಕ್ಕದಲ್ಲಿ. ನಿಮ್ಮ ಪ್ರಕಾರ ಇವಾಗಿರೋ ಜೆನ್ಸಿ ಕಿಡ್ಸಿಗೆ ಅಥವಾ ಜೆನ್ಸಿ ಇವಾಗ ಏನು ಜನ್ರೇಷನ್ ಇದೆ ಅವರಿಗೆಲ್ಲ ನೀವು ಈ ಟಾಕ್ಸಿಕ್ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರು? ಏನ್ರಿ ಅವ್ರಿಗೆ ಹೇಳ್ಬೇಕು ನಾವೇ, ಅವರೇ ಇನ್ನ ಫುಲ್ ಟಾಕ್ಸಿಕ್ ಆಗಿರ್ತಾರೆ ಅವರೇ. ಅದೇ ಬ್ರೋ, ಏನು ಹೇಳಿ ಸಜೆಷನ್ಸ್ ಏನು ಕೊಡೋಕೆ ಇಷ್ಟಪಡ್ತೀರಾ? ಏನು ಸಜೆಸ್ಟ್ ಮಾಡೋಕ್ಕೂ ಆಗಲ್ಲ ಬಿಡಿ ಬ್ರೋ. ಏನಾದರೂ ಹೇಳಿ, ನೀವು ಸುಮ್ಮನೆ ರೀ, ಸಾಕು, ಇದೆ ಅಪ್ಲೋಡ್ ಮಾಡ್ಕೊಳ್ಳಿ. ಸರಿ ಬ್ರೋ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಪ್ರಕಾರ ಟಾಕ್ಸಿಕ್ ರಿಲೇಷನ್ಶಿಪ್ ಅಂದ್ರೆ ಏನು ಬ್ರೋ? ಹೇಳಿ ಬ್ರೋ. ಸೊ ನಿಮ್ಮ ಪ್ರಕಾರ ಟಾಕ್ಸಿಕ್ ರಿಲೇಷನ್ಶಿಪ್ ಅಂದ್ರೆ ಏನು ಬ್ರೋ? ರಿಲೇಷನ್ಶಿಪ್ ಅಲ್ಲ, ಇಲ್ಲ ನಾನು ಟಾಕ್ಸಿಕ್. ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಯಾವುದು ಬ್ರೋ ಕ್ಯಾರೆಕ್ಟರಿಸ್ಟಿಕ್ಸ್ ಹುಡುಗಿರಲ್ಲಿ? ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಅಂದ್ರೆ ಎರಡೂ ಇರ್ತಾರೆ, ಎರಡು ಈಕ್ವಲ್ ಇದ್ದಾರೆ. ಅದೇ ಲೈಕ್ ನಿಮಗೆ ಯಾವ ಕ್ಯಾರೆಕ್ಟರ್ಸ್ ಲೈಕ್ ನೀವು ಐಡೆಂಟಿಫೈ ಮಾಡಿರ್ತೀರಲ್ಲ ಲೈಕ್ ಬೇರೆಯವರಲ್ಲಿ, ಅದರಲ್ಲಿ ಯಾವ್ದಾದ್ರು ಕ್ಯಾರೆಕ್ಟರ್ಸ್ ಲೈಕ್ ಹೇಳ್ಬೋದಲ್ಲ ಬ್ರೋ ನೀವು? ನಾನು ನೋಡಿರೋದಲ್ಲಿ ನಾರ್ಮಲ್ ಗ್ರೀನ್ ಆಗೇ ಇರ್ತಾರೆ. ನಾನು ನೋಡಿದ್ರಲ್ಲಿ ಕೆಲವು ನನ್ನ ಸರೌಂಡಿಂಗ್ ಎಲ್ಲ ಗ್ರೀನ್ ಆಗೇ ಇದ್ದಾರೆ. ಅಂದ್ರೆ ಒಳ್ಳೆ ಇದ್ರ ಆಟಿಟ್ಯೂಡ್ ಎಲ್ಲ ಗುಣ ಆಗಲಿ ಇಲ್ಲ. ಬಟ್ ರೆಡ್ ನಾನು ಅಷ್ಟು ಇದು ಮಾಡಿಲ್ಲ. ಲೈಕ್ ಹ್ಯಾವ್ ಯು ಫೇಸ್ಡ್ ಎನಿ ಲೈಕ್ ಸಿಚುಯೇಷನ್ಸ್ ಆನ್ ಲೈಕ್ ಟಾಕ್ಸಿಕ್ ರಿಲೇಷನ್ಶಿಪ್ mom? I feel like everyone has. Yeah. Can you explain me one instance in your life mom? ನಮ್ಗೆ ಇಂಗ್ಲಿಷ್ I feel like people are still not like mature enough to understand the other person yet. So I feel like the green flag would be not making the most out of the bare minimum. As in the bare minimum is like good for them. It's not like too much. And just don't cheat, man. That's enough. Okay. According to you, like whether boys will cheat or girls will cheat? I don't think I can judge based on that. ನಮ್ಮನೆಯ ತುಳಸಿ ಕಟ್ಟೆ ರೌಡ ಕೋಳಿಯುಳೆ. ಎಲ್ಲರೂ ಮಾತಾಡೋದು. ನಿಮ್ಮ ಪ್ರಕಾರ ಟಾಕ್ಸಿಕ್ ರಿಲೇಷನ್ಶಿಪ್ ಅಂದ್ರೆ ಏನು ಮ್ಯಾಮ್? ಲೈಕ್ ಯಾವ ತರ ಇರುತ್ತೆ ಮ್ಯಾಮ್? ನಂಗೆ ಗೊತ್ತಿಲ್ಲ. ನೀನ್ ಪಾದ ಜರಾಯಿಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಹುಡುಗಿರ್ದು ಯಾವ ಬಿಹೇವಿಯರ್ ಇಷ್ಟ ಆಗಲ್ಲ? ಹುಡುಗರಿದ್ದೆ ಯಾವ ಬಿಹೇವಿಯರ್ ಇಷ್ಟ ಆಗಲ್ಲ? ಎಲ್ಲರ ಜೊತೆ ಮಾತಾಡೋದೇ ಇಷ್ಟ ಆಗಲ್ಲ ಅವರಿಗೆ. ಓಕೆ, ಲೈಕ್ ಹುಡುಗಿರಿಗೆ ಸೇಮ್. ಅದೇ ಯಾಕೆ ಹಂಗೆ? ಲೈಕ್ ಇವಾಗ ಹುಡುಗಿರನ್ನ ಲೈಕ್ ಬೇರೆಯವ್ರ ಹತ್ರ ಮಾತಾಡಿದ್ರೆ ಅವ್ರೇನು ಅಷ್ಟು ಜಾಸ್ತಿ ಫೀಲ್ ಆಗಲ್ಲ, ಬಟ್ ಹುಡುಗಿರು ಯಾಕೆ ಫೀಲ್ ಆಗ್ತಾರೆ ಮ್ಯಾಮ್? ಯಾವತ್ತಾದ್ರೂ ನೀವು ಟಾಕ್ಸಿಕ್ ರಿಲೇಷನ್ಶಿಪ್ ಲೈಕ್ ಯಾವ ಫೇಸ್ ಮಾಡಿದ್ದೀರಾ ಮ್ಯಾಮ್ ನಿಮ್ಮ ಲೈಫಲ್ಲಿ? ಯಾವುದು ಇಲ್ಲ. ಯಾವುದೂ ಇಲ್ಲ. ಯಾವುದು ಇಲ್ಲ. ಓಕೆ,
ಇವಾಗಿನ ಜನರೇಷನ್ಗೆ ನೀವು ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ಈಗಿನ ಜನರೇಷನ್ಗೆ ಏನಾದ್ರು ಸಜೆಷನ್ಸ್ ಕೊಡ್ಬೇಕಾದ್ರೆ ಕೊಡ್ಬೋದು. ಸಿಂಗಲ್ ಆಗಿರೋದೇ ಬೆಟರ್. ಏಮ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಂಟಿನ ಸಿ ಆಲ್ ಟೇಕ್ ಕೇರ್, ಬಾಯ್ ಬಾಯ್. ಏನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.